ಸ್ವಾಮಿ ವಿವೇಕಾನಂದರು ಪರದೇಶಕ್ಕೆ ಹೋದಾಗ ಅಲ್ಲಿ ಹಿಂದೂ ಧರ್ಮದ ಬಗ್ಗೆ, ಭಾರತದ ಘನತೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ 21 ವರ್ಷದ ಯುವಕ ಬಂದು ಸ್ವಾಮಿ ವಿವೇಕಾನಂದರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಸ್ವಾಮಿ ವಿವೇಕಾನಂದರೇ, ಭಾರತ ದೇಶ ಬಹಳ ಶ್ರೇಷ್ಠವಾಗಿರುವಂಥ ಆಧ್ಯಾತ್ಮದ ನೆಲ ಅಂತ ಹೇಳ್ತೀರಿ, ನಿಮ್ಮ ದೇಶ ಯಾಕೆ ಶ್ರೇಷ್ಠ ಆಯಿತು? ಬಹಳ ಜನ ಬಡವರು ನಿಮ್ಮಲ್ಲಿದ್ದಾರೆ, ಸುಂದರವಾದಂಥ ಮನೆಗಳೆಲ್ಲ, ಆರ್ಥಿಕ ತೊಂದರೆ ಇದೆ, ಆದರೂ ಕೂಡ ಭಾರತ ದೇಶ ಶ್ರೇಷ್ಠವಾಗಿರುವಂಥ ದೇಶ ಅಂತ ಹೆಂಗೆ ಹೇಳ್ತೀರಿ ನೀವು ಅಂತ ಕೇಳಿದಾಗ ವಿವೇಕಾನಂದರು ಒಂದೇ ಒಂದು ವಾಕ್ಯದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹೇ ಯುವಕ, ಭಾರತ ದೇಶ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾಗಿರುವಂಥ ದೇಶ ಯಾಕದ ಅಂತಂದ್ರೆ, ನಿಮ್ಮ ದೇಶದಲ್ಲಿ ನಿಮ್ಮ ಪರಿಸ್ಥಿತಿ ಹೆಂಗದ ಅಂದ್ರೆ, ನಿಮ್ಮ ಹೆತ್ತ ತಾಯಿಯನ್ನು ಹೊರತುಪಡಿಸಿ ಬೇರೆ ದೇಶದಲ್ಲಿ, ನಿಮ್ಮ ದೇಶದಲ್ಲಿ ಹೆತ್ತ ತಾಯಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಹೆಣ್ಣು ಮಕ್ಕಳನ್ನು ನೀವು ಪತ್ನಿ ಭಾವದಿಂದ ನೀವು ನೋಡ್ತೀರಿ. ಆದರೆ ನಮ್ಮ ಭಾರತ ದೇಶದಲ್ಲಿ ತಮ್ಮ ಧರ್ಮ ಪತ್ನಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಸ್ತ್ರೀಯರನ್ನು ನಾವು ತಾಯಿಯ ದೃಷ್ಟಿಯಲ್ಲಿ ನೋಡ್ತೀವಿ. ಅದಕ್ಕಾಗಿ ನಮ್ಮ ಭಾರತ ದೇಶ ಶ್ರೇಷ್ಠವಾಗಿರುವಂಥ ದೇಶ ಎನ್ನುವಂಥ ಉತ್ತರವನ್ನು ಸ್ವಾಮಿ ವಿವೇಕಾನಂದರು ಕೊಡ್ತಾ ಇದ್ದಾರೆ.